ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಆಟಾಟೋಪಕ್ಕೆ ಇವತ್ತೇ ಕೊನೆಯ ಹಾಗಾದ್ರೆ ಬಡವರ ರಕ್ತ ಹೀರುವವರ ವಿರುದ್ಧ ಕಠಿಣ ರೂಲ್ಸ್ ಜಾರಿಯಾಗುತ್ತಾ? ಸುಗ್ರೀವಾಜ್ಞೆ ಮೂಲಕ ಕಠಿಣ ಕಾನೂನು ತರೋದಕ್ಕೆ ತೀರ್ಮಾನಿಸಲಾಗಿದೆ. ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇದೆಲ್ಲದಕ್ಕೂ ಕೂಡ ಒಪ್ಪಿಗೆ ಪಡ್ಕೊಳ್ತಾರೆ. ಕ್ಯಾಬಿನೆಟ್ ಒಪ್ಪಿಗೆ ಪಡೆದುಕೊಂಡು ಗವರ್ನರ್ಗೆ ರವಾನೆ ಮಾಡ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಸಚಿವ ಸಂಪುಟ ಸಭೆ ಶುರುವಾಗುತ್ತೆ. ಈ ಸಭೆಯಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳದ ಬಗ್ಗೆ ಚರ್ಚೆಯಾಗುತ್ತೆ. ಇತ್ತೀಚೆಗಷ್ಟೇ ಸಿಎಂ ಸಿದ್ದರಾಮಯ್ಯನವರು ಒಂದು ಮೀಟಿಂಗ್ ಮಾಡಿದ್ರು ಅಧಿಕಾರಿಗಳನ್ನ ಸೇರಿಸಿಕೊಂಡು. ಕಾನೂನು, ಆರ್ಥಿಕ, ಗೃಹ ಇಲಾಖೆ ಅಧಿಕಾರಿಗಳು ಅದರಲ್ಲಿ ಭಾಗಿಯಾಗಿದ್ರು. ಈಗ ಅದರಲ್ಲಿ ಗೊತ್ತಾಗಿರ್ಬೋದು ಎಷ್ಟು ಲೈಸೆನ್ಸ್ ಪಡೆದಿರುವಂತಹ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಇದ್ದಾರೆ, ಎಷ್ಟು ಕಂಪನಿಗಳು ಲೈಸೆನ್ಸೇ ಇಲ್ಲದೆ ನಡೆಸ್ತಾ ಇದ್ದಾರೆ, ಅದೆಲ್ಲವೂ ಕೂಡ. ಹೀಗಾಗಿ ಇವರೆಲ್ಲ ಆಟಾಟೋಪಕ್ಕೆ ಬ್ರೇಕ್ ಹಾಕಬೇಕು ಅನ್ನುವಂತಹ ಕಾರಣಕ್ಕೆ ಒಂದು ಕಠಿಣ ಕಾನೂನು ಬೇಕೇ ಬೇಕು. RBI ಕೂಡ ಒಂದಷ್ಟು ರೂಲ್ಸ್ಗಳನ್ನ ಮಾಡಿದೆ. ಬಟ್ ಆ ಎಲ್ಲ ರೂಲ್ಸ್ಗಳನ್ನು ಕೂಡ ಗಾಳಿಗೆ ತೂರಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಸಾಲ ಕೊಟ್ಟ ನಂತರ ಸಾಲ ವಸೂಲಿಯಾತಿಗಾಗಿ ಮಾನವೀಯತೆಯನ್ನ ಮರೆತು ನಡ್ಕೊಳ್ತಾರೆ. ಹಾಗಾಗಿ ಅದೆಲ್ಲದಕ್ಕೂ ಬ್ರೇಕ್ ಹಾಕೋದಕ್ಕೆ ಒಂದಿಷ್ಟು ರೂಲ್ಸ್ ತರೋದಕ್ಕೆ ರೆಡಿ ಆಗಿದ್ದಾರೆ. ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಅವೆಲ್ಲ ರೂಲ್ಸ್ಗಳ ಬಗ್ಗೆ ಚರ್ಚೆ ಆಗುತ್ತೆ. ಒಪ್ಪಿಗೆ ಪಡ್ಕೊಂಡು ಗವರ್ನರ್ಗೆ ಕಳುಹಿಸಿ ಕೊಡ್ತಾರೆ. ಹಾಗಾದ್ರೆ ಏನೆಲ್ಲ ರೂಲ್ಸ್ಗಳನ್ನ ತರಬಹುದು? ಫೈನಾನ್ಸ್ಗೆ ಹೊಸ ರೂಲ್ಸ್ ಅಂತ ಬಂದಾಗ ಏನು ರೂಲ್ಸ್ಗಳನ್ನ ಅಳವಡಿಸ್ತಾರೆ? ಹಣಕಾಸು ವ್ಯವಹಾರಕ್ಕೆ ಕಡ್ಡಾಯವಾಗಿ ನೋಂದಣಿ ಮಾಡಿಸಬೇಕಾಗುತ್ತೆ. ಸಾಲ ಕೊಡೋದಿರಲಿ, ವಸೂಲಾತಿಯಲ್ಲಿ ಪಾರದರ್ಶಕತೆಯನ್ನು ಕಾಪಾಡಿಕೊಂಡು ಹೋಗಬೇಕು. ರಿಸರ್ವ್ ಬ್ಯಾಂಕ್ನ ಮಾರ್ಗಸೂಚಿಗಳ ಅನ್ವಯ ಕಾರ್ಯನಿರ್ವಹಿಸಬೇಕು. RBI ಎಷ್ಟೆಲ್ಲ ರೂಲ್ಸ್ಗಳನ್ನ ಹಾಕಿದ್ಯೋ ಅವೆಲ್ಲ ರೂಲ್ಸ್ಗಳ ಪ್ರಕಾರನೇ ನೀವು ಲೈಸೆನ್ಸ್ ಪಡ್ಕೊಳ್ಬೇಕು, ಸಾಲ ಕೊಡಬೇಕು, ಸಾಲ ವಸೂಲಿ ಮಾಡಬೇಕು. ಸಂಸ್ಥೆ ಪ್ರಾರಂಭಿಸಿದ 30 ದಿನಗಳ ಒಳಗೆ ನೋಂದಣಿ ಮಾಡಿಕೊಳ್ಳೋದು ಕಡ್ಡಾಯ. ಯಾವುದೇ ಸಂದರ್ಭದಲ್ಲಿ ಸಂಸ್ಥೆಯ ಹಕ್ಕನ್ನ ಮೊಟಕುಗೊಳಿಸಬಹುದು. ಇವ್ರು ಹೆಂಗ್ ಬೇಕಂಗೆ ನಡ್ಕೊಂಡ್ರೆ ಆವಾಗ ಅವರ ಹಕ್ಕನ್ನ ಮೊಟಕುಗೊಳಿಸುವಂತ ಅಧಿಕಾರ ಕೂಡ ಇರುತ್ತೆ. ಭಾರತೀಯ ನಾಗರಿಕ ಸುರಕ್ಷತಾ ಕಾಯ್ದೆ 103 ಹಾಗೂ 104 ಇದರ ಅಡಿಯಲ್ಲಿ ಸಂಸ್ಥೆಯನ್ನ ಸೀಸ್ ಮಾಡೋದಕ್ಕೆ, ಸರ್ಚ್ ಮಾಡೋದಕ್ಕೆ ಪೊಲೀಸರಿಗೆ ಅವಕಾಶವಿರುತ್ತೆ. ಇನ್ನು ವ್ಯಕ್ತಿಗೆ ಸಾಲ ನೀಡೋದಿರ್ಬೋದು, ಬಡ್ಡಿ ಹಾಕೋದು, ಇದೆಲ್ಲವೂ ಕೂಡ ಪಾರದರ್ಶಕವಾಗಿರಬೇಕು. ಸಾಲ ನೀಡೋದ್ರ ಜೊತೆಗೆ ವಸೂಲಾತಿಯ ಸಂದರ್ಭದಲ್ಲಿ ರಿಜಿಸ್ಟರ್ ಕಡ್ಡಾಯ. ಹೆಂಗೆಂಗೋ ಇವರು ಸಾಲ ವಸೂಲಿ ಮಾಡಂಗಿಲ್ಲ. ಹೇಗೆ ಸಾಲ ವಸೂಲಿ ಮಾಡಬೇಕನ್ನೋದು ಕೂಡ ರೂಲ್ಸಲ್ಲಿದೆ. ಅವರು ಹೆಂಗೆ ಬೇಕಂಗೆ ಕಿರುಕುಳ ಕೊಡೋಂಗಿಲ್ಲ, ಮನೇಲಿ ಹೋಗಿ ಕೂತ್ಕೊಳ್ಳೋಂಗಿಲ್ಲ, ಅವ್ರಿಗೆ ಟಾರ್ಚರ್ ಮಾಡೋಂಗಿಲ್ಲ. ಇನ್ನು ನೋಂದಣಿ ಮಾಡಿಕೊಳ್ಳದ ಸಂಸ್ಥೆಗಳು ಸಾಲ ಕೊಡುವಂತಿಲ್ಲ. ಕೆಲವ್ರಿಗೆ ಲೈಸೆನ್ಸೇ ಇರಲ್ಲ, ಹಾಗಿದ್ರೂ ಕೂಡ ವ್ಯವಹಾರ ನಡೆಸ್ತಿರ್ತಾರೆ. ಆ ರೀತಿ ಮಾಡೋ ಹಾಗಿಲ್ಲ. ವಸೂಲಿ ಮಾಡುವಂತಿಲ್ಲ, ಸಾಲನೂ ಕೊಡೋ ಹಾಗಿಲ್ಲ, ವಸೂಲಿನೂ ಮಾಡೋ ಹಂಗಿಲ್ಲ. ಈ ರೀತಿ ಮಾಡಿದ್ರು ಅಂದರೆ ಶಿಕ್ಷೆ ಕಡ್ಡಾಯವಾಗುತ್ತೆ. ಲೋನ್ ಕಾರ್ಡ್ನಲ್ಲಿ ಸ್ಥಳೀಯ ಭಾಷೆಯಲ್ಲೇ ವಿವರ ಇರಬೇಕು. ಇವರು ಒಂದಷ್ಟು ಡಾಕ್ಯುಮೆಂಟ್ಸ್ ಕೊಡ್ತಾರೆ, ಇಂಗ್ಲೀಷ್ನಲ್ಲಿ ಇರುತ್ತೆ, ಅದು ಕೂಡ ಅರ್ಥ ಆಗ್ತಿರಲ್ಲ, ಚಿಕ್ಕ ಅಕ್ಷರಗಳಿರುತ್ತೆ. ಆ ರೀತಿ ಇರೋಂಗಿಲ್ಲ. ಸ್ಥಳೀಯ ಭಾಷೆಯಲ್ಲಿ ಅವರಿಗೆ ಡಾಕ್ಯುಮೆಂಟ್ಸ್ ಕೊಡಬೇಕು. ನಿಯಮ ಉಲ್ಲಂಘನೆ ಆದರೆ ಅಂತಹ ಸಂಸ್ಥೆ ಇಲ್ಲವೇ ಅಂತಹ ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮ ಆಗುತ್ತೆ, ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ಕನಿಷ್ಠ 6 ತಿಂಗಳ ಸಜೆ, 10,000 ದಂಡವನ್ನು ವಿಧಿಸಬಹುದು. ಗರಿಷ್ಠ 3 ವರ್ಷ ಶಿಕ್ಷೆ, 1 ಲಕ್ಷದವರೆಗೆ ದಂಡ ವಿಧಿಸುವಂತ ಅವಕಾಶವಿರುತ್ತೆ. ಫೈನಾನ್ಸ್ ಸಿಬ್ಬಂದಿ ಇಲ್ಲಿವರೆಗೂ ಯಾವ ರೀತಿ ಕಿರುಕುಳ ಕೊಡ್ತಾ ಇದ್ರು, ಎಷ್ಟು ಜನ ಆತ್ಮಹತ್ಯೆ ಮಾಡಿಕೊಂಡ್ರು, ಎಷ್ಟು ಜನ ಮನೆ ಬಿಟ್ಟೋದ್ರು, ಊರು ಬಿಟ್ಟೋದ್ರು, ಇವೆಲ್ಲ ಸಮಸ್ಯೆಗಳು ಉಲ್ಬಣ ಆಗಿದ್ರಿಂದ ಸರ್ಕಾರ ಈಗ ಎಚ್ಚೆತ್ಕೊಂಡಿದೆ. ಈಗಾಗಲೇ ಒಂದಷ್ಟು RBI ರೂಲ್ಸ್ಗಳಿದ್ದಾವೆ. ಅದರ ಜೊತೆಗೆ ಕರ್ನಾಟಕ ಸರ್ಕಾರವು ಕೂಡ ಒಂದಷ್ಟು ರೂಲ್ಸ್ಗಳನ್ನು ಮಾಡಬೇಕು. ಅವುಗಳನ್ನು ಉಲ್ಲಂಘನೆ ಮಾಡಿದರೆ 6 ತಿಂಗಳ ಕಾಲ ಸಜೆ, 10,000 ದಂಡ ವಿಧಿಸಬೇಕು ಅಂತ ಕಠಿಣ ಕಾನೂನು ತರೋದಕ್ಕೆ ಮುಂದಾಗ್ತಿದ್ದಾರೆ. ಇವತ್ತಿನ ಸಭೆಯಲ್ಲಿ ಇದಕ್ಕೆ ಒಪ್ಪಿಗೆ ಸಿಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ. ಶಿವಕುಮಾರ್, ಈಗಾಗಲೇ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕಿರುಕುಳದಿಂದಾಗಿ ರಾಜ್ಯದಾದ್ಯಂತ ಜನರು ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಹೀಗಾಗಿನೇ ಕಠಿಣವಾದಂಥ ರೂಲ್ಸ್ ತರಬೇಕು ಅಂತ ಇವತ್ತು ಸಚಿವ ಸಂಪುಟ ಸಭೆ ಸೇರ್ತಾ ಇದ್ದಾರೆ. ಡಿಸ್ಕಷನ್ಸ್ ಆದಮೇಲೆ ಒಪ್ಪಿಗೆ ಸಿಗುತ್ತೆ. ಬಟ್ ಇದೆಲ್ಲದನ್ನು ಅನುಷ್ಠಾನಕ್ಕೆ ತರೋದು ಒಂದು ರೀತಿ ಸವಾಲ ಅಂತ. ಸೌಖ್ಯ, ರಾಜ್ಯದ ಹಲವು ಕಡೆಗಳಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು, ಸಣ್ಣ ಸಣ್ಣ ಫೈನಾನ್ಸ್ ಅನ್ನ ಏನು ಕೊಡ್ತವೆ, ಆ ಸಂಸ್ಥೆಗಳು ಜನರಿಗೆ ಯಾರು ಸಾಲವನ್ನು ವಸೂಲಿ ಮಾಡ್ಕೊಂಡಿರ್ತಾರೆ ಅವರಿಗೆ ಕಿರುಕುಳವನ್ನು ಕೊಡ್ತಾ ಇದ್ದಾರೆ. ಅವರ ಮನೆಯವರನ್ನ ಬೀದಿಗೆ ಹಾಕ್ತಾ ಇದ್ದಾರೆ, ಮನೆಯನ್ನ ಸೀಸ್ ಮಾಡ್ತಾ ಇದ್ದಾರೆ. ಜೊತೆಗೆ ರೌಡಿಗಳಿಂದ ಅವರಿಗೆ ಧಮಕಿ ಹಾಕುವಂತ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಫೋನ್ ಮೂಲಕ ನೀವು ಇನ್ನೂ ಕೂಡ ಲೋನನ್ನು ಕಟ್ಟದೇ ಹೋದ್ರೆ ಅನ್ನುವಂಥ ವಿಚಾರವನ್ನು ಇಟ್ಟು ಅವ್ಯಾಚ್ಯ ಪದಗಳಿಂದ ಅವರನ್ನು ನಿಂದನೆ ಮಾಡುವ ಮೂಲಕ ಅವರಿಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹಲ್ಲೆಯನ್ನು ಮಾಡುವಂಥ ಒಂದು ಪ್ರಯತ್ನಗಳನ್ನು ಕೂಡ
ಮಾಡ್ತಾ ಇದ್ದಾರೆ ಏಜೆನ್ಸಿಗಳ ಮೂಲಕ ಅನ್ನುವಂಥ ಆರೋಪಗಳು ಬಂದಿದೆ. ಅದಕ್ಕೆ ಈಗಾಗಲೇ ಸಾಕಷ್ಟು ಪ್ರಕರಣಗಳು ಕೂಡ ಆಗಿದೆ. ಒಂದು ಕಡೆ ಮನೆಯಿಂದ ಹೊರಗಾಕಿರುವಂಥ ಪ್ರಕರಣಗಳು ಕೂಡ ಈಗ ದಾಖಲಾಗಿದೆ, ಸೂಸೈಡ್ ಪ್ರಕರಣಗಳು ಕೂಡ ದಾಖಲಾಗಿದೆ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಈಗ ಸುಮಾರು ಜನ ಆತ್ಮಹತ್ಯೆಯ ಹಾದಿಯನ್ನು ಹಿಡಿದಿದ್ದಾರೆ. ಸರ್ಕಾರ ಈ ನಿಟ್ಟಿನಲ್ಲಿ ಗಂಭೀರವಾಗಿ ಯೋಚನೆಯನ್ನು ಮಾಡಿತ್ತು. ಕಳೆದ 4-5 ದಿನಗಳಿಂದಲೂ ಕೂಡ ನಿರಂತರವಾಗಿ ಸಭೆಗಳ ಮೇಲೆ ಸಭೆಗಳನ್ನು ನಡೆಸಲಾಗ್ತಾ ಇದೆ. ಸಚಿವರು, ಮುಖ್ಯಮಂತ್ರಿಗಳು ಕೂಡ ಸಭೆಯನ್ನು ನಡೆಸಿದ್ರು. ಅಧಿಕಾರಿಗಳ ಸಭೆಗಳಾಗಿದೆ. ಗೃಹ ಇಲಾಖೆ, ಕಂದಾಯ ಇಲಾಖೆ, ಆರ್ಥಿಕ ಇಲಾಖೆ, ಕಾನೂನು ಇಲಾಖೆಯ ಅಧಿಕಾರಿಗಳು ಪ್ರತ್ಯೇಕವಾಗಿ ಸಭೆಗಳನ್ನು ಮಾಡಿದ್ರು. ಸೊ ಅದರ ಪರಿಣಾಮ ಸರ್ಕಾರ ಹೊಸದಾಗಿ ಒಂದು ಕಾನೂನನ್ನು ತರಬೇಕು. ಈಗಿರುವಂತಹ ಕಾನೂನು ಏನಿದೆ ಅದು ಸಡಿಲವಾಗಿದೆ, ಅಂದರೆ ಅದರಲ್ಲಿ ಬಿಗಿಯಾದಂತಹ ಅಂಶಗಳು ಇಲ್ಲ, ನಿಯಮಗಳು ಇಲ್ಲ. ಆ ಒಂದು ಕಾರಣವನ್ನು ಮುಂದಿಟ್ಕೊಂಡು ಇವತ್ತು ಆ ಫೈನಾನ್ಸ್ ಸಂಸ್ಥೆಗಳು ಜನಸಾಮಾನ್ಯರಿಗೆ ತೊಂದರೆಯನ್ನು ಕೊಡ್ತಾ ಇದೆ ಅನ್ನುವಂಥ ಕಾರಣಕ್ಕೆ ಹೊಸ ಕಾನೂನನ್ನೇ ಜಾರಿಗೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡಿತ್ತು, ನಿರ್ಧಾರವನ್ನು ಮಾಡಿತ್ತು. ಅದರ ಫಲವಾಗಿ ಇವತ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಚಿವ ಸಂಪುಟ ಸಭೆ ಪ್ರಾರಂಭವಾಗುತ್ತೆ. ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಗಂಭೀರವಾಗಿ ಚರ್ಚೆಯನ್ನು ಕೂಡ ಮಾಡಲಾಗುತ್ತೆ. ಅಂತಿಮವಾಗಿ ಒಂದು ಡ್ರಾಫ್ಟ್ ಅನ್ನು ರೆಡಿ ಮಾಡಲಾಗಿದೆ. ನಿನ್ನೆ ಪರಮೇಶ್ವರ್ ಹಾಗೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು ಎಲ್ಲ ಇಲಾಖೆಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಇಲಾಖೆಯ ಹಿರಿಯ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಿದ್ರು. ಅವರಿಂದ ಮಾಹಿತಿಗಳನ್ನು ಪಡ್ಕೊಂಡು ಈಗ ಒಂದು ಡ್ರಾಫ್ಟ್ ಅನ್ನು ಅವರು ರೆಡಿ ಮಾಡಿದ್ದಾರೆ. ಅಂದರೆ ಡ್ರಾಫ್ಟ್ ಅಂದರೆ ಕಾಯ್ದೆಗೆ ಪೂರಕವಾಗಿರುವಂತಹ ಇಂತಿಂತಹ ಅಂಶಗಳನ್ನು ಅದರಲ್ಲಿ ಸೇರಿಸಬೇಕು, ಈ ನಿಯಮಗಳನ್ನು ಜಾರಿಗೆ ತಂದಿದ್ದೇ ಆದರೆ ನಾವು ಅವರನ್ನು ಕಡಿವಾಣ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಲವು ನಿಯಮಗಳನ್ನು ಈಗ ಡ್ರಾಫ್ಟ್ನಲ್ಲಿ ತರಲಾಗಿದೆ. ಇವತ್ತು ಅದರ ಬಗ್ಗೆ ಮಂಡನೆ ಆಗುತ್ತೆ, ಚರ್ಚೆಗಳಾಗತ್ತೆ. ನಂತರ ಅದು ಸುಗ್ರೀವಾಜ್ಞೆ ಮೂಲಕ ಕಾನೂನು ಜಾರಿಗೆ ಬಂದಿದ್ದೇ ಆದರೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಗೆ ಕಡಿವಾಣವನ್ನು ಹಾಕುವಂಥ ಪ್ರಯತ್ನಗಳಾಗತ್ತೆ. ಯಾಕೆಂದರೆ ಈಗಾಗಲೇ ಏನು ಸಂಸ್ಥೆಗಳು ಕಿರುಕುಳವನ್ನು ಕೊಡ್ತಾ ಇದ್ದಾರೆ, ಒಂದು ವೇಳೆ ಏನಾದರೂ ಆ ಸಂಸ್ಥೆಗಳು ಯಾವುದೇ ಫೈನಾನ್ಸ್ ಕಂಪ್ನಿಗಳಿರ್ಬೋದು, ಇವತ್ತು ಶ್ರೀರಾಮ್ ಇರ್ಬೋದು, ಮಣ್ಣಪುರಂ, ಮುತ್ತೂಟು, ಈ ರೀತಿಯಾದಂಥ ಬಜಾಜ್ ಫೈನಾನ್ಸು, ಈ ರೀತಿಯಾದಂಥ ಸಂಸ್ಥೆಗಳು ಕೂಡ ಈ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಅಡಿಯಲ್ಲೇ ಬರುತ್ತೆ. ಇದರ ಹೊರತಾಗಿ ಸಣ್ಣ ಪುಟ್ಟ ಸಂಸ್ಥೆಗಳು ಕೂಡ ಇದೆ, ಬೇರೆ ಬೇರೆ ಖಾಸಗಿ ಸಂಸ್ಥೆಗಳು ಕೂಡ ಈ ಫೈನಾನ್ಸ್ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ. ಅತಿ ಹೆಚ್ಚಿನ ಬಡ್ಡಿಯನ್ನು ವಸೂಲಿ ಮಾಡೋದು, ಆ ಬಡ್ಡಿಗೆ ಚಕ್ರ ಬಡ್ಡಿಯನ್ನು ಹಾಕುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪಗಳಿದೆ. ಸೊ ಹಾಗಾಗಿ ಈ ಕಾನೂನನ್ನು ತಂದಿದ್ದೇ ಆದರೆ ಯಾರು ಕಾನೂನಾತ್ಮಕವಾಗಿ ಆ ಸಂಸ್ಥೆಗಳು ನೋಂದಣಿಯನ್ನು ಮಾಡ್ಕೊಳ್ಬೇಕಾಗತ್ತೆ. ನೋಂದಣಿ ಪ್ರಾಧಿಕಾರವನ್ನು ರಚನೆ ಮಾಡುತ್ತೆ. ಆ ನೋಂದಣಿ ಪ್ರಾಧಿಕಾರದ ಮೂಲಕ ಅನುಮತಿಯನ್ನು ಪಡ್ಕೊಳ್ಬೇಕಾಗತ್ತೆ. ನಾವು ಈ ರೀತಿಯಾಗಿ ಫೈನಾನ್ಸನ್ನು ಮಾಡ್ತೇವೆ, ಸಾಲವನ್ನು ಸುಲಭ ಬಡ್ಡಿ ದರದಲ್ಲಿ ರೈತರು, ಜನಸಾಮಾನ್ಯರಿಗೆ ಸುಲಭ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡ್ತೇವೆ, ನಮ್ಮ ಇಂತಿಂಥ ಮಾರ್ಗಸೂಚಿಗಳನ್ನು ನಾವು ಪಾಲನೆ ಮಾಡ್ತೇವೆ, RBI ಏನು ಮಾರ್ಗಸೂಚಿಗಳನ್ನು ಹೊರಡಿಸಿದೆ ಅದರ ಅನುಸಾರವಾಗಿ ನಾವು ಹಣವನ್ನು ಲೇವಾದೇವಿ ವ್ಯವಹಾರವನ್ನು ಮಾಡ್ತೇವೆ ಅಂತೇಳಿ ಅವರು ಸಂಪೂರ್ಣವಾದಂಥ ಒಂದು ಡೀಟೇಲನ್ನು ಕೊಟ್ಟು ಸಂಸ್ಥೆಯನ್ನು ನೋಂದಣಿ ಮಾಡಿಸ್ಬೇಕಾಗತ್ತೆ. ಇಲ್ಲಿಯವರೆಗೆ ಸಾಕಷ್ಟು ಸಂಸ್ಥೆಗಳು ನೋಂದಣಿಯಾಗದೇನೆ ಇವತ್ತು ಸಾಲವನ್ನು ಕೊಡ್ತಾ ಇದ್ದಾರೆ, ಬಲವಂತವಾಗಿ ವಸೂಲಿಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಗಮನಕ್ಕೆ ಬಂದಿದೆ. ಈಗಾಗಲೇ ಗೃಹ ಇಲಾಖೆ ಅಂತಹ ಸಂಸ್ಥೆಗಳನ್ನು ಪಟ್ಟಿ ಮಾಡುವಂಥ ಒಂದು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ. ಸೊ ಅಂತಹ ಸಂಸ್ಥೆಗಳನ್ನು ನಿರ್ದಾಕ್ಷಿಣ್ಯವಾಗಿ ಅವನ್ನ ಅಮಾನತಿನಲ್ಲಿ ಇಡುವಂಥದ್ದು, ಅಂದರೆ ಆ ಸಂಸ್ಥೆಗಳನ್ನು ಏನು ಇಲ್ಲೀಗಲ್ ಆಗಿ ಮಾಡ್ತಾ ಇದ್ದಾರೆ ಅವರ ವಿರುದ್ಧವಾಗಿ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಈ ಹೊಸ ಕಾಯ್ದೆಯಲ್ಲಿ ಅವಕಾಶ ಇರುತ್ತೆ. ಅದರ ಜೊತೆಗೆ ಯಾವುದೇ ಸಂಸ್ಥೆಗಳು ಸಾಲವನ್ನು ಕೊಟ್ಟು ವಸೂಲಿ ಮಾಡುವಂತಹ ಸಂದರ್ಭದಲ್ಲಿ ಕಿರುಕುಳವನ್ನು ಕೊಟ್ಟಿದ್ದೇ ಆದರೆ ಅಥವಾ ಅವರು ಮಾನಸಿಕವಾಗಿ, ದೈಹಿಕವಾಗಿ ಹಲ್ಲೆಯನ್ನು ಮಾಡುವಂತ ಒಂದು ಪ್ರಯತ್ನಗಳು ಆಗಿದ್ದೇ ಆದರೆ ಕೂಡಲೇ ಅದನ್ನ ಸುಮೋಟೋ ಅಡಿ ಕೇಸನ್ನ ದಾಖಲಿಸಿಕೊಳ್ಳುವಂತಹ ಒಂದು ವ್ಯವಸ್ಥೆ ಕೂಡ ಅದರಲ್ಲಿ ಇದೆ. ಪೊಲೀಸರು ಒಂದು ವೇಳೆ ನಾನು ಈಗ ಸಾಲವನ್ನು ಪಡ್ಕೊಂಡಿದ್ದೇನೆ, ನನಗೆ ಕಿರುಕುಳ ಆಗ್ತಾ ಇದೆ ಅನ್ನುವಂಥದ್ದು ಗಮನಕ್ಕೆ ಬಂದ ನಂತರ ನಾನು ಒಂದು ವೇಳೆ ದೂರು ಕೊಡೋದಿಲ್ಲ, ಬೇರೆ ಬೇರೆ ಕಾರಣಗಳಿಗಾಗಿ ಅಥವಾ ಎದರಿಯೋ ಅಥವಾ ಹಂಜಿಕೆಯಿಂದಲೋ ನಾನು ದೂರನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಪೊಲೀಸರೇ ಸುಮೋಟೋ ಅಡಿ ನೇರವಾಗಿ ದೂರನ್ನ ದಾಖಲಿಸಿಕೊಳ್ಬೇಕಾಗತ್ತೆ, ಅವರ ಮೇಲೆ ಕ್ರಮವನ್ನ ಜರುಗಿಸಬೇಕಾಗತ್ತೆ ಈ ಕಾಯ್ದೆಯ ಪ್ರಕಾರ. ಜೊತೆಗೆ ಗರಿಷ್ಠ 6 ತಿಂಗಳ ಒಂದು ಜೈಲು ಶಿಕ್ಷೆ ಕೂಡ ಇದೆ, 10,000 ದಂಡವನ್ನ ಕೊಡಬೇಕಾಗತ್ತೆ, 6 ತಿಂಗಳ ಜೈಲು ಶಿಕ್ಷೆ ಇರುತ್ತೆ. ಒಂದು ವೇಳೆ ಏನಾದರೂ ನೀವು ಜೈಲು ಶಿಕ್ಷೆ ಕಿರುಕುಳದ ಪ್ರಮಾಣ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿದ್ದೇ ಆದರೆ ಅವರನ್ನ ಬೀದಿಗೆ ಹಾಕುವಂತ ಒಂದು ಪ್ರಯತ್ನಗಳು ಆಗಿದ್ದೇ ಆದರೆ, ಅಂತಹ ದೂರುಗಳು ಬಂದಿದ್ದೇ ಆದರೆ ಅವರ ಮೇಲೆ 3 ವರ್ಷದವರೆಗೆ ಶಿಕ್ಷೆಯ ಪ್ರಮಾಣವನ್ನ ಹೆಚ್ಚಿಸುವಂತ ಒಂದು ಅವಕಾಶಗಳು ಕೂಡ ಈ ಕಾನೂನಿನಲ್ಲಿದೆ. ಜೊತೆಗೆ 1 ಲಕ್ಷದವರೆಗೆ ದಂಡವನ್ನ ವಿಧಿಸುವಂತದ್ದು ಕೂಡ ಈ ಹೊಸ ಕಾಯ್ದೆಯಲ್ಲಿ ಬರುತ್ತೆ. ಜೊತೆಗೆ ಯಾವುದೇ ಸಂಸ್ಥೆಗಳು ಒಂದು ಸಾಲವನ್ನು ಕೊಡುವಂತಹ ಸಂದರ್ಭದಲ್ಲಿ ಅವರು ಸಾಲವನ್ನು ಕಟ್ಟೋದಕ್ಕೆ ಯೋಗ್ಯರಿದ್ದಾರಾ, ಹೇಗೆ ಅವರಿಗೆ ಲಿಮಿಟ್ ಇರುತ್ತೆ. ಯಾಕಂದ್ರೆ 2 ಲಕ್ಷದವರೆಗೆ ಅಷ್ಟೇ ನೀವು ಸಾಲವನ್ನು ಕೊಡಬೇಕು,
ಅದರ ಮೇಲೆ ಸಾಲವನ್ನು ಕೊಡೋದಕ್ಕೆ ಆಗೋದಿಲ್ಲ. ನಿಮ್ಮ ಬಡ್ಡಿಯ ಪ್ರಮಾಣ ಇಷ್ಟೇ ಇರಬೇಕು, 3% ಅಥವಾ 4%, 2%. ಈ ಮಾನದಂಡ ಏನಿದೆ ಅದರ ಅಡಿಯೇ ನೀವು ಬಡ್ಡಿಯನ್ನು ವಸೂಲಿ ಮಾಡಬೇಕಾಗತ್ತೆ. ನೀವು 3% ಅಂತೇಳಿ ದಾಖಲೆಗಳಲ್ಲಿ ತೋರಿಸಿ 7-8% ವಸೂಲಿ ಮಾಡೋದಕ್ಕೆ ಬರೋದಿಲ್ಲ. ಇಂತಹ ಎಲ್ಲ ನಿಯಮಗಳನ್ನು ಕೂಡ ಈ ಹೊಸ ಕಾಯ್ದೆಯಲ್ಲಿ ತರಲಾಗ್ತಾ ಇದೆ. ಸೌಖ್ಯ. ಥ್ಯಾಂಕ್ ಯು ಶಿವಕುಮಾರ್ ಲೈವ್ ಡೀಟೇಲ್ಸ್ಗೆ.